ಅಧ್ಯಕ್ಷರ ನಿಮಿಷ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು ನಾನೇ ತಂದಿದ್ದು ಅಂತ ಹೇಳಿದ್ರು. ನಾನೇನು ಅದಕ್ಕೆ ಡಿಸ್ಪ್ಯೂಟ್ ಮಾಡಲ್ಲ. ಅಲ್ಲ, ನೀವ್ ಹೇಳಿದ್ರಲ್ಲ ಬ್ಯಾಟ್ರಾಯನ್ಪುರ್ಗ್ ನಾನೇ ತಂದಿದ್ದು, ಅದನ್ನ ಹೇಳಿದ್ದು. ಸ್ವಲ್ಪ ಸೆಲ್ಫ್ ಅಸೆಸ್ಮೆಂಟ್ ನೀವೇ ತಂದಿದ್ದು, ಇವಾಗೂ ನೀವೇ ತಂದಿರೋದು. ಕರೆಕ್ಟ್, ನಾನು ಅದನ್ನ ಹೇಳಿದ್ದು. ಅವಾಗೂ ನೀವೇ ತಂದಿದ್ರಿ, ಇವಾಗೂ ಇವರೇ ತಂದಿದ್ದಾರೆ. ಅವಾಗ ನೀವು ತರವಾಗ ಯೋಚನೆ ಮಾಡ್ತಾನೆ ತಂದಿರೋದು. ಮತ್ತೆ ಈಗ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಅವಾಗ ಮಾಡಿದ್ರೆ ತಪ್ಪು ಅನ್ಸುತ್ತೆ. ಅಲ್ಲ, ಹೇಳ್ತೀನಿ, ಅದಕ್ಕೆ ಸರಿ ಅಂತ ಹೇಳ್ಬೇಕಾದ್ರೆ ಹೇಳ್ಬೇಕಲ್ಲ. ತೊಗ್ಲಕ್ ದರ್ಬಾರ್ ಆಯ್ತಲ್ಲ, ಡೆಲ್ಲಿಯಿಂದ ಬಿಹಾರ್ಗೆ, ಬಿಹಾರಿಂದ ಡೆಲ್ಲಿಗೆ, ಹಂಗಾಗ್ಬಾರ್ದು. ಇದೊಂದು ರೀತಿ 5 ಕಾರ್ಪೊರೇಷನ್ ಮಾಡಿ 5 ಗ್ರೇಟರ್ ಜಿ ಮಾಡಿ 5 ಹೊಸ ತೆರಿಗೆಗಳಿಗೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಅಧ್ಯಕ್ಷರೇ, ನೀವು ನೋಟಿಸ್ ಹೆಂಗ್ ಕೊಡ್ತಾರೆ? ನೋಟಿಸ್ಗೆ ನಾವು ಅಬ್ಜೆಕ್ಷನ್ ಹಾಕ್ಬೇಕು. ನಾವು ಅಬ್ಜೆಕ್ಷನ್ ಹಾಕಕ್ಕೆ ವೆಬ್ಸೈಟ್ ಓಪನ್ ಮಾಡಿದ್ರೆ, ಸುರೇಶ್ ಕುಮಾರ್, ನಾವು ಓಪನ್ ಮಾಡಿದ್ರೆ ಯು ಆರ್ ಅಕ್ಸೆಪ್ಟೆಡ್ ಅಂದ್ರೆ ಏನು 1:3 ಹಾಕಿದ್ದಾರೆ ಇವರು. ಅವರು ಹಿಂದೆ ಒಂದು 2,000 ರೂಪಾಯಿ ಕಟ್ಟಬೇಕಾದ್ರೆ ಈಗ ಡೈರೆಕ್ಟ್ ಆಗಿ ಅದು 6,000 ರೂಪಾಯಿ ಆಗ್ಬಿಟ್ಟಿದೆ. ದ್ರೋಣ್ ಗೊತ್ತಲ್ಲ ಅಧ್ಯಕ್ಷರೇ, ದ್ರೋಣ್ ಏನ್ ಸ್ಟ್ರೈಟ್ ಆಗಿ ಮಾಡ್ತಾರ, ಸ್ವಲ್ಪ ಒಂದು ಈಚೆ ಹಿಂಗಾದ್ರೂ ಸೈಜಸ್ ಡಿಫರೆಂಟ್ ಆಗುತ್ತೆ. ಮತ್ತೆ ಅನಾಗರಿಕ ಅಲ್ವಾ? ಈಗ ನಾವು ಅದನ್ನ ಏನೇನ್ ಹಾಕಿದ್ದಾರೆ ಅಂತ ನಾವು ವೆಬ್ಸೈಟ್ ಅಲ್ಲಿ ಹೋಗಿ ನೋಡಕ್ ಹೋದ್ರೆ ನಮ್ಗೆ ಡೀಟೇಲ್ ಗೊತ್ತಾಗುತ್ತೆ. ಏನಿದೆ ಅದರಲ್ಲಿ, ಟ್ಯಾಕ್ಸ್ ಹೆಂಗ್ ಹಾಕಿದ್ದಾರೆ, ಏನ್ ಅಳತೆ ಹಾಕಿದ್ದಾರೆ, ಯಾವ್ಯಾವ ಜಾಸ್ತಿ ಹಾಕಿದ್ದಾರೆ, ಸಜ್ಜಾ ಹಾಕಿದಾರ, ಪೋರ್ಟಿಕೋ ಹಾಕಿದಾರೆ, ಅದನ್ನ ನೋಡಕ್ಕೆ ಇಲ್ಲ. ನೋಡಿದ್ರೆ ಅಕ್ಸೆಪ್ಟೆಡ್ ಕೆಳಗಡೆ ಬರೆದ್ಬಿಟ್ಟಿದ್ದಾರೆ ಕಾಲಮ್. ನೀವು ನೋಡಿದರೆ ಟ್ಯಾಕ್ಸ್ ಇಸ್ ಅಕ್ಸೆಪ್ಟೆಡ್ ಅಂತ. ಇದು ಒಳ್ಳೇದಲ್ಲ. ನೀವು ಮಾಡ್ಕೊಳ್ಳಿ, ದ್ರೋಣನ ಮಾಡಿ ಯಾನನ ಮಾಡ್ಕೊಳ್ಳಿ. ನೀವು ಫಿಸಿಕಲ್ ಏನ್ ಸರ್ವೆ ಮಾಡ್ತೀರಾ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುವಂಥದ್ದು. ಫಿಸಿಕಲ್ ಮಾಡ್ಬೇಕು. ನೀವು ದ್ರೋಣ ಮಾಡಿ ಸರ್ವೆ ಮಾಡಿ ನೀವೆಲ್ಲರಿಗೂ ಸುರೇಶ್ ಕುಮಾರ್ ಹೇಳಿದಲ್ಲ, ಟೆರರಿಸಂ, ಟ್ಯಾಕ್ಸ್ ಟೆರರಿಸಂ ಮಾಡಕ್ ಹೋಗ್ಬೇಡಿ. ಅದು ಒಳ್ಳೇದಲ್ಲ. ಅದು ಆರಾಮ್ಸೆ ನನ್ಗೆ ಅರ್ಥ ಆಗುತ್ತೆ, ಕಷ್ಟ ಅರ್ಥ ಆಗುತ್ತೆ ನಮ್ಗೆ. ಒಂದೊಂದು ಕಾರ್ಪೊರೇಷನ್ ದುಡ್ಡು ಕೇಳಿದ್ದಾರೆ, 500 ಕೋಟಿ ಕೊಡಿ, 1000 ಕೋಟಿ ಕೊಡಿ ಅಂತಾರೆ. 1000 ಕೋಟಿ ಅಲ್ಲ, 5 ಪೈಸಾನು ಕೊಡಕ್ಕಾಗಲ್ಲ ಸರ್ಕಾರದಿಂದ. ಆ ಸ್ಥಿತಿ ನಾವು ನೋಡ್ತಾ ಇದ್ದೀರಿ. ಇದು ಟ್ಯಾಕ್ಸ್ ಇದೆಯಲ್ಲ, ಇದು ಅನಾಗರಿಕ. ಈ ತರ ಮಾಡೋದ್ರಿಂದ ನಿಜಕ್ಕೂ ಬೆಂಗಳೂರು ಇವಾಗ 23 ಅಲ್ಲ, 10 ಲಕ್ಷ ಕೊಡ್ತೀರಾ ನೆಕ್ಸ್ಟ್. ಎಲ್ಲ ಮನೆಗೂ ಹೋಗ್ತದೆ, ಪ್ರತಿಯೊಂದು ಮನೆಗೂ ಹೋಗುತ್ತೆ, ಪ್ರತಿಯೊಬ್ಬರು ವೈಲೇಷನ್ ಅಂತ ಬರ್ತದೆ. ಅದರಿಂದ ಇವಾಗ ಅಬ್ಜೆಕ್ಷನ್ ಬಂದಿರೋದು 23,000 ಇರ್ಬೇಕದ. ಅದಕ್ಕೆ ಸದ್ಯಕ್ಕೆ ಸ್ಥಗಿತ ಮಾಡಿ ಫಿಸಿಕಲ್ ನಿಮ್ ದ್ರೋಣ್ ಮಾಡ್ಕೊಳ್ಳಿ. ಫಿಸಿಕಲಿ ಹೋಗಿ ಸರ್ವೆ ಮಾಡಿ ಅದರ ರಿಪೋರ್ಟ್ ಮೇಲೆನೆ ನೀವು ಟ್ಯಾಕ್ಸ್ ಅನ್ನ ಫಿಕ್ಸ್ ಮಾಡಬೇಕು. ಇಲ್ಲ ಅಂದ್ರೆ ಅದು ಬೆಂಗಳೂರು ಜನತಾ ಶಾಪಕ್ಕೆ ಗುರಿ ಆಗ್ತೀರ. ಅದನ್ನ ಆ ಕೆಲಸ ಮಾಡಕ್ ಹೋಗ್ಬೇಡಿ. ಬೇರೆ ಸೋರ್ಸಸ್ ಹುಡುಕಿ ಟ್ಯಾಕ್ಸ್ಗೆ, ಇದನ್ನ ಬಿಟ್ಬಿಡಿ. ಮಾನ್ಯ ಅಧ್ಯಕ್ಷರ ಮಾತಾಡಿದ ಲಾಸ್ಟ್ ನಾವು ಹಿಂದೆ ಈ ಸದನದಲ್ಲಿ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲ ಕೂಡ ಸಪೋರ್ಟ್ ಅನ್ನ ಮಾಡಿ ಬಹಳ ಕಿರುಕುಳ ಕೊಡ್ತಿದ್ದಾರೆ ಬ್ಯಾಂಕ್ನವರು ಅಂತ ಕೂಡ ಇಲ್ಲಿ ನಿರ್ಣಯ ಬಂತು. ಇವತ್ತು ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗಳು ಕೂಡ ಇದೇ ತರ ಕಿರುಕುಳ ಕೊಡುವಂತ ಕೆಲಸ, ಶೋಕಾಸ್ ನೋಟಿಸ್ ಕೊಟ್ಟು ಮನೆಗಳನ್ನ ಹರಾಜ್ ಮಾಡ್ತೀವಿ, ಸ್ಥಿರಾಸ್ತಿಗಳನ್ನ ಹರಾಜ್ ಮಾಡ್ತೀವಿ ಅಂತ ಶೋಕಾಸ್ ನೋಟಿಸ್ SMS ಮೂಲಕ ಕೊಟ್ಟು ಅವ್ರಿಗೆ ಕಿರುಕುಳ ತಾನೆ. ಯಾರೋ ಒಬ್ಬ ವಯಸ್ಸಾದವ್ರಿಗೆ ಸೀನಿಯರ್ ಸಿಟಿಸನ್ ಏನೋ ಆತ್ಮಹತ್ಯೆ ಮಾಡ್ಕೋಬೋದು, ಮುಂದೆ ಸಮಸ್ಯೆಗಳು ಆಗ್ಬೋದು. ಈಗ 2,000 ಜನ ಅಧ್ಯಕ್ಷರೇ ರೆವಿನ್ಯೂಗೋಸ್ಕರ ಕೆಲಸ ಮಾಡ್ತಾರೆ ಎಂಪ್ಲಾಯೀಸ್ಗಳು. ಅವ್ರೇನ್ ಮಾಡ್ತೀರಾ? ಅವ್ರಿಗೇನು ಬೆಲೆ ಇಲ್ವಾ? ಅವರ ಮನೆ ಕಳಿಸಿ ಪ್ರತಿಪಕ್ಷ ನಾಯಕರು ಹೇಳಿದ್ದಾರೆ, ಉತ್ತರ ಕೇಳುವ ಪ್ರಶ್ನೆ ಕೇಳಿ. ನೀವು ಈಗ ಡಿಸಿಎಂ ಸಾಹೇಬ್ರು ಹೇಳಿದ್ರು ಆಪ್ ಮೂಲಕ ನಾವು ಮಾಡ್ತೀವಿ ಅಂತ. ಇವಾಗ ಓಪನ್ ಮಾಡ್ಲಿ ಪ್ರಶ್ನೆ ಉತ್ತರ ಏನು? ಇವಾಗ ಏನು ಒಂದು ಆಪ್ ಮಾಡಿದಾರಲ್ಲ ಈ ನ್ಯಾಯ ಅಂತ, ಓಪನ್ ಆಗ್ತಾ ಇಲ್ಲ ಅದು. ದಯಮಾಡಿ ಮನೆ ಮಂತ್ರಿ ಪಾಪ ನಮ್ಮ ಅಪೋಸಿಷನ್ ಲೀಡರ್ಗೂ ಗೊತ್ತಿದೆ ಈ ಆಕ್ಟ್ ಏನಿದೆ, ಯಾವ ರೀತಿ ಡ್ರೋನು, ಏರಿಯಲ್ಲು, ಲೈಡರು, ವಿವಿಧ ರೀತಿ GPS ಸಿಸ್ಟಮ್ ಅಲ್ಲಿ ಇದನ್ನೆಲ್ಲ ಅಳತೆ ಮಾಡ್ತೀವಿ ಅನ್ನೋದು ಅವ್ರಿಗೆಲ್ಲ ಗೊತ್ತಿದೆ. ಬಟ್ ಒಂದು ಆಪರ್ಚುನಿಟಿ ಪ್ರತಿಯೊಬ್ಬರಿಗೂ ಇದೆ. ಯಾರ್ಯಾರು ಸಮಾಧಾನ ಇಲ್ಲ ಅವ್ರು ಅರ್ಜಿ ಕೊಟ್ರೆ
ಅವ್ರು ಹೇಳ್ದಂಗೆ ಫಿಸಿಕಲ್ ವೆರಿಫಿಕೇಶನ್ ಮಾಡ್ತೀವಿ, ಏನಾದ್ರೂ ತೊಂದರೆ ಇಲ್ಲ. ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ಸಜ್ಜಿಗಳಿಗೆ ಮೆಟ್ಲಿಗೆ ನಾನು ರೀಸೆಂಟ್ ಆಗಿ ಕಾರ್ ಪಾರ್ಕಿಂಗ್ ಕೆಲವರು ಏನ್ ಮಾಡ್ತಾ ಇದಾರೆ, ಕಮರ್ಷಿಯಲ್ ಯೂಸ್ ಮಾಡೋದು, ಅದರಲ್ಲೂ ಕಟ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದಾರೆ. ನಾನು ಕಾರ್ ಪಾರ್ಕಿಂಗ್ ಎಲ್ಲ ತೆಗಿಬೇಕು ಅನ್ನೋದು ನಾನು ಕೂಡ. ಸೊ ಅದರಿಂದ ಡಬಲ್ ಹೈಟ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ದೀನಿ. ಮುಂದಕ್ಕೆ ಕಾರ್ನ ರೋಡಲ್ಲಿ ಬಿಟ್ಬಿಟ್ಟು ಒಳಗಡೆ ಸ್ಟ್ರಕ್ಚರ್ ಕಾರ್ ಪಾರ್ಕ್ ಮಾಡ್ಕೊಳ್ಳಿ ಮುಂದಕ್ಕೆ ಅಂತೆಲ್ಲ ಹೇಳ್ತಾ ಇದ್ದೀನಿ. ಸೊ ಇದಕ್ಕೆಲ್ಲ ಬಿಡೋಣ. ಬಟ್ ಏನಿದೆ ಅಂತಂದ್ರೆ ಅವಕಾಶ ಖಂಡಿತ ಇದೆ. ಇದು ಏನಿದೆ ಈ ಸಿಸ್ಟಮ್ ಮೊದಲಿಂದನೂ ನಾನೇ ಸ್ವಲ್ಪ ಲಿಬರಲೈಸ್ ಮಾಡಿರೋದು, ಒನ್ ಟೈಮ್ ಸೆಟಲ್ಮೆಂಟ್ ತಂದಿರೋದು, 2% ಇದರಿಂದ ವರ್ಷಕ್ಕೆ 2% ಅಂತ ಇದ್ದಿದ್ದ ಅಂದ್ರೆ 24% ಇದನ್ನ ತೆಗೆದ್ಬಿಟ್ಟು 9% ಮಾಡಿಟ್ಟಿರೋದು. ಅವೆಲ್ಲ ಕೂಡ ನೀವೇ ಎಲ್ಲ ಹೊಗಳಿದಿರಿ. ಹಿಂದೆ ಇದನ್ನ ತಂದಾಗ ಕಡಿಮೆ ಮಾಡಿದಿರಿ ಅಂತ ಕೌನ್ಸಿಲ್ ಎಲ್ಲ ಹೊಗಳಿದ್ದಾರೆ. ಬಟ್ ಇನ್ನ ಏನು ಸಜೆಷನ್ ಕೊಟ್ಟಿದ್ರೆ ಖಂಡಿತ ಅದನ್ನ ಗಮನಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.